ಮುಂದೆ ಹುಲ್ಲಾರ ನಗರ ಆರೋಗ್ಯ ಕೇಂದ್ರದ ಸಮುದಾಯ ಆರೋಗ್ಯ ಕೇಂದ್ರ ಈಗಾಗಲೇ ಉದ್ಘಾಟನೆಗೊಂಡಿದೆ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉದ್ಘಾಟನಾ ಮೂಲಕ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ. ಬಹುಮಾನ್ಯರಾದ ಅನಸ್ ಅಧ್ಯಕ್ಷರಾದ ಪಿಜಿ ಹನೀಫ್ ಹಾಜಿ ಅವರಿದ್ದಾರೆ. ಅವರು ಕೂಡ ಹಾರ್ದಿಕ ಸುಸ್ವಾಗತ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೀಡ್ತಾ ಇದೆ. ಜನರಿಗೆ ಇದೇ ಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ವೈದ್ಯಕೀಯ ಚಿಕಿತ್ಸೆ ನಾವು ಖಾಸಗಿ ಕ್ಷೇತ್ರಕ್ಕೆ ಹೋದಾಗ ಆಗುವಂಥ ಖರ್ಚು ಬಹಳ ಇದೆ. ಸಣ್ಣ ಸಣ್ಣದಕ್ಕೆ ಸಾವಿರಾರು ರೂಪಾಯಿ ಆಗ್ತದೆ. ಸ್ವಲ್ಪ ಕಾಂಪ್ಲಿಕೇಟ್ ಆದರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಶನ್ ಆದರೆ 20, 30, 50 ಲಕ್ಷ ಲೆಕ್ಕನೇ ಇಲ್ಲ ಹೋಗ್ತದೆ. ಅಂದರೆ ಇವತ್ತು ಆರೋಗ್ಯ ವ್ಯವಸ್ಥೆ ಕೂಡ ಅದೇ ಥರ ಇಂಪ್ರೂವ್ ಆಗ್ತಾ ಇದೆ. ಅಂದರೆ ಹೊಸ ಟೆಕ್ನಾಲಜಿ, ಹೊಸ ಎಕ್ವಿಪ್ಮೆಂಟ್ ಅದು ಬರ್ತಾ ಇದೆ. ನಾನು ಹೇಳಿ ನಮ್ಗೆ ಹೇಗಿದೆ ಉಲ್ಲಾಸದಲ್ಲಿ ಈ ರೀತಿ ಒಂದು ರಿಹ್ಯಾಬ್ ಸೆಂಟರ್ ಮಾಡ್ಬೋದು, ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡ್ಬೋದು. ಅಲ್ಲಿ ಫಿಸಿಯೋಥೆರಪಿ, ನ್ಯೂರೋಥೆರಪಿ, ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಬಹುಶಃ ಇವತ್ತು ಬ್ಲೈಂಡ್ನವರಿಗೆ ಎಲ್ಲ ರೀತಿಯ ಒಂದು ಹಂತದ ಮಾದರಿಯಾದ ಒಂದು ಪುನಶ್ಚೇತನ ಕೇಂದ್ರ ನಾವು ಯಾಕೆ ಇಲ್ಲಿ ಎಲ್ಲಿ ಕೂಡ ಇಲ್ಲ ರಿಹ್ಯಾಬ್ ಸೆಂಟರ್ ಯಾಕೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿಕೊಂಡು ಬಂದು ಏನೇ ಆಗಲಿ ಅಂತೇಳಿ ನಾನೊಂದು 50 ಲಕ್ಷ ರೂಪಾಯಿ ಅನುದಾನ ಅದಕ್ಕೆ ಮೀಸಲಿಟ್ಟು ಕೆಲಸ ಸ್ಟಾರ್ಟ್ ಮಾಡುವ ಮತ್ತೆ ನೋಡುವಂಥ ಆಲೋಚನೆ ಮಾಡಿದ್ದೆ. Guarantee scheme what they have announced in the election time 2023. Why reasoning that is unnecessarily they are putting burden on the people, common man. They can't live. That's why actually we are protesting this government. At least you give some relief to the common man. That after releasing that first census, I will discuss. What is the use? What is the use that Kantraj committee was actually constituted in 2015 or 14? Already 10 years over. In 10 years, in that actually Siddaramaiah is telling, yes, given lot of assistance to the development of this common man by introducing this guarantee scheme. Then from this last 10 years, several development took place. For that reason only, this Kantraju work will not go into